ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಯೋಮಿತಿ ಸಡಿಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಒಂದು ಅಭಿಪ್ರಾಯ ಇದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳು 14 ವರ್ಷಕ್ಕೆ SSLC ಮುಗಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈ ವಿಚಾರವು ಕೋರ್ಟ್ ಹಂತದಲ್ಲಿರುವಂಥದ್ದು. ಅಂದರೆ ಬೇಗ ಬೇಗ ಅಡ್ಮಿಷನ್ ಮಾಡಿಸೋದು, 14 ವಯಸ್ಸಿಗೆ SSLC ಮುಗಿಸಿಬಿಡೋದು, ಆ ಮುಖಾಂತರ ಮುಂದೆ ಶೈಕ್ಷಣಿಕ ಅರ್ಹತೆಗಳನ್ನು ಪಡೆದುಕೊಳ್ತಾ ಹೋಗೋದು, ಇದು ಕೂಡ ಕೋರ್ಟಲ್ಲಿ ಇರುವಂಥದ್ದು. ಇಲ್ಲ, ಅವರ ಉನ್ನತ ವ್ಯಾಸಂಗಕ್ಕೆ ತೊಂದರೆ ಆಗ್ತದೆ. ಮತ್ತೆ ಫಲಿತಾಂಶನೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬರಲ್ಲ. ಅವನು ಲೇಟ್ ಆಗಿದ್ದಿದ್ರೆ, 1 ವರ್ಷ ಲೇಟ್ ಆಯ್ತು ಅಂದ್ರೆ ಇನ್ನೂ ಹೆಚ್ಚು ಚೆನ್ನಾಗಿ ಫಲಿತಾಂಶ ಅಂದ್ರೆ ಸ್ಕೋರ್ ಮಾಡೋದಕ್ಕೆ ಸಾಧ್ಯತೆ ಇರ್ತದೆ. ಅದನ್ನ ನಾವು ಕಡೆಗಣಿಸ್ತಾ ಇದೀವಿ, ಅದು ಆಗ್ತಾ ಇಲ್ಲ. ಅದನ್ನ ನಾವು ನೋಡ್ಬೇಕು. ಪೋಷಕರು ಏನ್ ಮಾಡ್ತಾ ಇದ್ದಾರೆ, ಇವತ್ತು ನನ್ನ ಮಗ ಓದ್ತಾ ಇದ್ದಾನೆ ಅಂತ ಹೇಳಿ ಸೇರಿಸ್ತಾರೆ. ಅದರಿಂದ ಬೇರೆ ಏನು ಎಫೆಕ್ಟ್ ಆಗ್ತಾ ಇದೆ, ಫಲಿತಾಂಶ ಅವರು ಅಂದುಕೊಂಡಷ್ಟು ಫಲಿತಾಂಶ ಬರಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ನಾನು ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಡ್ರೈವಿಂಗ್ ಲೈಸೆನ್ಸು 18 ವರ್ಷ ಅಂತ ಇದೆ. ನನ್ನ ಮಗ ಚೆನ್ನಾಗಿ ಓಡಿಸ್ತಾನೆ, 16 ವರ್ಷಕ್ಕೆ ತೆಗೆದುಕೊಳ್ಳಕ್ ಬರಲ್ಲ, 15 ವರ್ಷಕ್ಕೆ ಕೊಟ್ಬಿಟ್ರೆ ಒಳ್ಳೇದು. ನನ್ನ ಮಗ ನನಗೆ ಹೆಲ್ಪ್ ಮಾಡ್ತಾನೆ, ಡ್ರಾಪ್ ಮಾಡ್ತಾನೆ, ಎಲ್ಲ ಚೆನ್ನಾಗಿ ಓಡಿಸ್ತಾನೆ ಅಂದ್ರೆ ಯಾಕೆ ಅದನ್ನ ಕೊಡಲ್ಲ? ಆ ಮಗುಗೆ ಬರೀ ಡ್ರೈವಿಂಗ್ ಒಂದು ಮಾತ್ರ ಅಲ್ಲ, ಎಲ್ಲ ಆಲೋಚನೆ, ಸಾಮಾನ್ಯ ಜ್ಞಾನ, ಮಾನಸಿಕ ಸ್ಥಿಮತೆ ಅದೆಲ್ಲ ಇದೆಯಾ ಅಂತ ನೋಡಿ ಸರ್ಕಾರ ಅದನ್ನ ತೀರ್ಮಾನ ಮಾಡಿದೆ. ಅದೇ ವಿಷಯನು ಇದಕ್ಕೆ ಮಾನದಂಡಗಳು ಇದಕ್ಕೆ ಅಪ್ಲೈ ಆಗ್ತದೆ. ಬರೀ ಒಂದು ಅವನು ಚೆನ್ನಾಗಿ ಓದ್ತಾ ಇದ್ದಾನೆ ಅನ್ನೋದ್ರ ಮಾತ್ರ ಅಲ್ಲ, ಇತರೆ ಅವನ ಚಟುವಟಿಕೆ ಏನು, ಇತರ ಸಾಮಾನ್ಯ ಜ್ಞಾನ ಏನು, ಅದನ್ನೆಲ್ಲ ಪರಿಗಣಿಸ್ತಾರೆ. ಅದು ಇರಬೇಕು ಅನ್ನೋದು ನಮ್ಮ ದೃಷ್ಟಿ. ಓಕೆ, ನನ್ನ ಅಭಿಪ್ರಾಯ ಹೆಂಗಿದೆ, ಬೇಗ ಬೇಗ ಶಾಲೆಗೆ ಕಳಿಸೋದ್ರಿಂದ ಬೇಗ ಬೇಗ ವಿದ್ಯಾರ್ಥಿಗಳು ಕಲಿತಾರೆ ಅಂತ. ಇಲ್ಲ ಸರ್, ಈಗ 2 ತಿಂಗಳನೋ 3 ತಿಂಗಳನೋ 1 ವರ್ಷ ಬೇಗ ಶಾಲೆಗೆ ಸೇರಿಸೋದ್ರಿಂದ ಹೇಳಿದ್ರು ಆವಾಗಲೇ ಆ ಮಗುವಿನ ಬುದ್ಧಿಮತ್ತೆನೆ 6 ವರ್ಷದವರೆಗೂ ಬೆಳವಣಿಗೆ ಆಗ್ತಾ ಇರುತ್ತೆ. 6 ವರ್ಷದ ನಂತರನೇ ಅದು ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ಅಂತದ್ರಲ್ಲಿ ಬುದ್ಧಿ ಬೆಳವಣಿಗೆ ಆಗದಲ್ಲೇ ಸೇರಿಸಿದ್ರೆ ಮಗುವಿನ ದೈಹಿಕ ಮಾನಸಿಕವಾಗಿ ತೊಂದರೆ ಆಗ್ತದೆ ಅನ್ನೋದು ಮುಖ್ಯ ವಿಷಯ. ಅಂದ್ರೆ ವೈಜ್ಞಾನಿಕವಾಗಿ ಇಂಥದ್ದೇ ವಯಸ್ಸಿನಲ್ಲಿ ಈ ಶಿಕ್ಷಣವನ್ನು ಪಡೆದುಕೊಳ್ಬೇಕು ಅನ್ನೋದು ನಿಯಮ. ಹೌದು. ಇವಾಗ ನೋಡಿ, ಹಿಂದೆ ಗುರುಕುಲ ಶಾಲೆಗೂ 6 ವರ್ಷದ ನಂತರ ಕಳಿಸ್ತಾ ಇದ್ರು. ಇವಾಗ ಪ್ರಪಂಚದಾದ್ಯಂತ ಕಿಂಡರ್ ಗಾರ್ಡನ್ 3 ವರ್ಷದ ನಂತರ ಶುರು ಮಾಡಬೇಕು ಅಂತ ಇದೆ. 3 ವರ್ಷದ ನಂತರನೇ ಅಲ್ಲೂ 6 ವರ್ಷಕ್ಕೇನೆ ಮಕ್ಕಳು ಶಾಲೆಗೆ ಸೇರ್ಬೇಕು ಅಂತ ಇದೆ. ಅವಾಗ ಯಾಕೆ ಅಂದ್ರೆ ಅದು ವೈಜ್ಞಾನಿಕವಾಗಿ ಚಿಂತನೆ ಮಾಡೇನೆ ಅದನ್ನ ಇದ್ ಮಾಡಿರೋದು. ಮಕ್ಕಳು ಶಿಕ್ಷಣಕ್ಕಿಂತ ಹೆಚ್ಚು ಅವರು ಕಲೀಲಿ, ಸಾಮಾನ್ಯ ಜ್ಞಾನ ಪಡ್ಕೊಳ್ಳಿ, ಇತರ ಕೌಶಲ್ಯಗಳ ಪಡ್ಕೊಳ್ಳಿ, ದೈಹಿಕವಾಗಿ ಚೆನ್ನಾಗಿ ಬೆಳವಣಿಗೆ ಆಗ್ಲಿ, ಫ್ಯಾಮಿಲಿ ಒಟ್ಟಿಗೆ ಮಕ್ಕಳು ಇರ್ಲಿ, ಪೋಷಕರೊಟ್ಟಿಗೆ ಇರ್ಲಿ ಅನ್ನೋದು ಮುಖ್ಯ ಉದ್ದೇಶ. ಇವಾಗ ಅದು ಬದಲಾಗ್ತಾ ಇದೆ. ಯಾವ ಸಾಮಾಜಿಕ ಕಾರಣದಿಂದ ನಾವು ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ, ಮಕ್ಕಳನ್ನ ಟ್ಯೂಷನ್ಗೆ ಹಾಕ್ಬೇಕು, ಅಲ್ಲಿ ನೋಡ್ಕೊಳಕ್ ಹಾಕ್ಬೇಕು, ನಾವಿಬ್ರು ದುಡಿತೀವಿ ಅನ್ನೋದು ಈ ನಗರ ಬರೀ ಅರ್ಬನ್ ಒಂದನ್ನೇ ನಾವು ನೋಡಬಾರದು. ಗ್ರಾಮೀಣ ಪ್ರದೇಶನೂ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಆವಾಗ ನಮ್ಗೆ ಒಂದು ಸರಿಯಾದ ಈ ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಏನು ವ್ಯತ್ಯಾಸ ಆಗುತ್ತೆ ಈ ವಿಚಾರದಲ್ಲಿ? ಈಗ ಅನೇಕ ಜನ ಹೇಳ್ತಾ ಇದ್ದಾರೆ, ಗ್ರಾಮೀಣ ಮಟ್ಟದ ಶಿಕ್ಷಣಕ್ಕೂ ಮತ್ತು ನಗರ ಪ್ರದೇಶದ ಶಿಕ್ಷಣಕ್ಕೂ ಈ ವಯಸ್ಸಿನ ದೃಷ್ಟಿಯಿಂದಲೂ ಕೂಡ ಕೆಲವೊಂದಿಷ್ಟು ಬದಲಾವಣೆ ಇಟ್ ಈಸ್ ಪಾಸಿಬಲ್ ಆಗುತ್ತಾ? ಅದು ಅದರ ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ವ್ಯತ್ಯಾಸವೂ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಅನೇಕ ಪೋಷಕರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೋಡಿ, ಶಿಕ್ಷಣದಲ್ಲಿ ಏನಾದ್ರು ಡಿಫರೆನ್ಸ್ ಆಗುತ್ತಾ? ಡಿಫ್ರೆನ್ಸ್ ಆಗೇ ಆಗುತ್ತೆ. ಇವಾಗ ತುಂಬಾ ಮಕ್ಕಳು ಅಡ್ಮಿಷನ್ ತಗೊಂಡ್ರೆ ಅಲ್ಲಿ ವ್ಯವಸ್ಥೆ ಇದೆಯಾ ನೋಡ್ಬೇಕು, ಟೀಚರ್ಸ್ ಇದಾರ ನೋಡ್ಬೇಕು. ಇವಾಗ ಮೊದಲೇ ನಮ್ಮಲ್ಲಿ ಭೌತಿಕ ವ್ಯವಸ್ಥೆ ಮತ್ತೆ ಅಲ್ಲಿ ಸೌಲಭ್ಯಗಳ ಕೊರತೆ ಇದೆ, ಮತ್ತೆ ಟೀಚರ್ಸ್ ಕೊರತೆ ಇದೆ. ಮತ್ತೆ ಈ ಚಿಕ್ಕ ಮಕ್ಕಳು ಬಂದ್ರೆ ಆ ಚಿಕ್ಕ ಮಕ್ಕಳನ್ನ ಅವ್ರನ್ನ ನೋಡ್ಕೊಳ್ಳೋವಷ್ಟು ತರಬೇತಿ ಆಗಿದೆಯಾ ಇವರಿಗೆ, ಅದು ಮುಖ್ಯ ವಿಷಯ ಆಗ್ತದೆ. ಅದು ಒಂದು. ಇನ್ನೊಂದು, ಈ ಪ್ರೈವೇಟ್ ಸ್ಕೂಲಲ್ಲಿ ಅವರು ತಯಾರಿರ್ತಾರೆ, ಅವರಿಗೆ ಹಣ ಬಂದ್ರೆ ಅವರು ಸೇರಿಸ್ಕೊಳ್ತಾರೆ. 20 ಹುಡುಗರು ಇರೋ ಜಾಗದಲ್ಲಿ 50 ಹುಡುಗರು ಅವರು ಅಡ್ಮಿಷನ್ ಮಾಡ್ಕೊಳ್ತಾರೆ, ಅವ್ರಿಗೆ ಹಣ ಬಂದ್ರೆ ಸಾಕು. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆಗಲ್ಲ, ವ್ಯವಸ್ಥೆನೂ ನಾವು ನೋಡ್ಬೇಕಾಗತ್ತೆ. ಇಂಥ ಪರಿಸ್ಥಿತಿ ಇದೆ. ಆದ್ರೆ ಫಲಿತಾಂಶ ಮತ್ತೆ ರಿಸಲ್ಟ್ ಬೇರೆ ಬೇರೆ ಬರ್ಬೋದು. ವ್ಯವಸ್ಥೆ ಇಷ್ಟು ವ್ಯವಸ್ಥೆ ಇದೆ. ಮೇಡಮ್, ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳ ನಡುವೆ ಏನಾದರೂ ಡಿಫರೆನ್ಸ್ ಇದು ಕಾರಣ ಆಗುತ್ತಾ? ನಂಗೆ ಮೇಜರ್ ಇದಾಗಲ್ಲ. ಮೆದುಳು ನಾವು ನೋಡ್ತಾ ಇರೋದು ಮೆದುಳು, ಕರೆಕ್ಟಾ? ಸೊ ಮೆದುಳು, ನೀವು ಖಾಸಗಿ ಶಾಲೆ ಮಕ್ಕಳು 6 ವರ್ಷದ ಮಕ್ಕಳದು ಒಂದೇ ಮೆದುಳು, ಸರ್ಕಾರಿ ಶಾಲೆ 6 ವರ್ಷದ ಮಕ್ಕಳದು ಒಂದೇ ಮೆದುಳು ಇರುತ್ತೆ. ಅಂದ್ರೆ ಇವು ಏನಾಗುತ್ತೆ ಅಂದ್ರೆ ಪರಿಸರ ಹೇಗಿರುತ್ತೆ, ಖಾಸಗಿ ಶಾಲೆಯಲ್ಲಿ ಬರೀ ಕಲಿಕೆ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಇದರಲ್ಲಿ ಜೀವನದ ಕೌಶಲ್ಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವಲ್ಪ
ಪೇರೆಂಟ್ಸ್ ಇಬ್ರು ಎಲ್ಲೋ ಹೊರಟೋಗ್ತಾರೆ, ಮಕ್ಕಳು ತಮ್ಮದೇ ತಾವೇ ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅದರಿಂದ ಜೀವನ ಕೌಶಲ್ಯ ಸ್ವಲ್ಪ ಸರ್ಕಾರಿ ಮಕ್ಳಿಗೆ ಬಂದಿರುತ್ತೆ. ಇಲ್ಲಿ ಪ್ಯಾಂಪರಿಂಗ್ ಜಾಸ್ತಿ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ. ನೀನು ಮಕ್ಕಳು ಸ್ಕೂಲ್ ಬಿಟ್ಟ ತಕ್ಷಣ ನಾನು ನೋಡ್ತೀನಲ್ಲ, ಅವಳು ಪ್ರಿನ್ಸ್ ಥರ ಹೋಗ್ತಾ ಇರುತ್ತೆ. ಏನಕ್ಕೆ ಅಂತಂದ್ರೆ ಬ್ಯಾಗ್ ತಂದು ಕೊಟ್ಬಿಡೋದು ತಂದೆ ತಾಯಿಗೆ, ತಿರ್ಗಾ ಲಂಚ್ ಬ್ಯಾಗ್ ಕೊಟ್ಬಿಡೋದು, ಇವ್ರು ನಡ್ಕೊಂಡು ಹೋಗೋದು. ಸೊ ಅದೆಲ್ಲನೂ ತಪ್ಪು ಖಾಸಗಿ ಶಾಲೆ ಪೇರೆಂಟ್ಸ್ ಮಾಡ್ತಾ ಇದ್ದಾರೆ, ನಾವು ಸ್ಕೂಲ್ ಮಾಡ್ತಾ ಇಲ್ಲ. ಸೊ ಬಟ್ ಅದೇನೇನು ಆ ಥರ ಎಲ್ಲನೂ ಅನುಕೂಲ ಸರ್ಕಾರಿ ಶಾಲೆ ಮಕ್ಕಳಿಗಿಲ್ಲ. ಬಟ್ ಮೆದುಳು ಒಂದೇ ಇರೋದ್ರಿಂದ ನನ್ನ ಪ್ರಕಾರ ನೀವು ಖಾಸಗಿ ಶಾಲೆಯಲ್ಲಿರಲಿ, ಇದರಲ್ಲಿರಲಿ, ಯಾವುದು ಗೌರ್ಮೆಂಟ್ ಸ್ಕೂಲಲ್ಲಿ ಇರಲಿ, ಸೊ ಬ್ರೈನ್ ಇಸ್ ಎ ಬ್ರೈನ್. ಸೊ ಯು ಹ್ಯಾವ್ ಟು ಟ್ರೈನ್ ದ ಬ್ರೈನ್. ಮತ್ತೊಂದು ಕಡೆ ಈ ಖಾಸಗಿ ಶಾಲೆಗಳ ಒಕ್ಕೂಟದವರು ಒಂದು ಗಂಭೀರವಾದಂಥ ಆಪಾದನೆ ಮತ್ತು ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಸ್ಯಾಟ್ಸ್, ಅದರಲ್ಲಿ 6 ವರ್ಷ ವಯೋಮಿತಿಯನ್ನು ಲಾಕ್ ಮಾಡಿ ಅದನ್ನು ಪ್ರಿಪೇರ್ ಮಾಡಲಾಗಿದೆ ಅಂತೆ. ಹೌದು. ಈ ವಯೋಮಿತಿಯನ್ನು ಪದೇ ಪದೇ ಸರ್ಕಾರಗಳು ಪೋಷಕರ ಒತ್ತಡಕ್ಕೋ ಬೇರೆ ಬೇರೆ ಕಾರಣಕ್ಕೆ ಬದಲು ಮಾಡೋದ್ರಿಂದ ಈ ಸ್ಯಾಟ್ಸ್ನಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯಲ್ಲಿ ಸಮಸ್ಯೆ ಆಗ್ತಿದೆ ಅಂತ. ಹೌದು. ಅದೇನಂತಂದ್ರೆ 6 years ಸ್ಯಾಟ್ಸ್ ಅಲ್ಲಿ ಇರುತ್ತೆ ಅದು. ಸೊ 6 years ಮೇಲೆ ಅಂತಾನೆ ಇವಾಗ 1ನೇ ಕ್ಲಾಸ್ಗೆ ನಾವು ಆಕ್ಚುಲ್ ಆಗಿ UKG ನಲ್ಲಿ ಇವಾಗ 5 years 10 months ಅಂತ ಕೊಟ್ಟಿದ್ದಾರೆ. ನಾವು UKG ಇಂದ 1ನೇ ಕ್ಲಾಸ್ ಬಂದಿರೋ 5 years 10 months ಅಂದ್ರೆ 1ನೇ ಕ್ಲಾಸ್ ತಗೊಳ್ಳಲ್ಲ ಅದು. ಇವ್ರು ಅದನ್ನೆಲ್ಲ ಸಿಸ್ಟಮ್ ಚೇಂಜ್ ಮಾಡ್ಬೇಕು ಅದು. ಸೊ ಅದೇ ಇವಾಗ ಅಕಸ್ಮಾತ್ ಇವ್ರು ಯಾರೋ ಇಲ್ಲ 5 years 6 months 5 years 7 months ಅಂತ ಆಗ್ಬಿಟ್ರೆ ತಿರ್ಗಾ ಅಲ್ಲಿ ತಗೊಳ್ಳಲ್ಲ. ನಾವು ತಿರ್ಗಾ ಅದು BO ಆಫೀಸು BRC ಆಫೀಸ್ಗೆಲ್ಲ ಹೋಗ್ಬಿಟ್ಟು ಈ ತರ ನಿಮ್ದು ಆರ್ಡರ್ಸ್ ಇದೆ, ಅದ್ರ ಪ್ರಕಾರ ನಾವು ಅಡ್ಮಿಷನ್ ಮಾಡ್ಕೊಂಡಿದೀವಿ, ಸೊ ಸ್ಯಾಟ್ಸ್ ಅದನ್ನ ನಾವು ಹಾಕೊಳ್ಬೇಕು ಅಂತ ಅದೆಲ್ಲ ಓಡಾಟಗಳಿರುತ್ತೆ. ಸೊ ಟೆಕ್ನಿಕಲ್ ಆಗಿ ಬರೀ ನಮ್ಮೊಬ್ಬರಿಗೆ ಎಲ್ಲ ಪ್ರಾಬ್ಲಮ್, ಅವ್ರಿಗೂ ಸರ್ಕಾರಿ ಶಾಲೆಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ ಓವರ್ ಆಲ್ ಏನಂತಂದ್ರೆ ನಮ್ಗೆ ನನ್ನ ಒಂದು ಅನಿಸಿಕೆ ಏನಂತಂದ್ರೆ ಇದು 2020 ಗೊತ್ತಿರೋದು 6 ವರ್ಷ ಆಗಿರ್ಬೇಕು ಅಂತ. ಆಯ್ತು, ಒಂದು 60 days 30 days ಓಕೆ, ನೋ ಪ್ರಾಬ್ಲಮ್. ಜೂನ್ 10 ಜೂನ್ 15 ಹುಟ್ಟಿರೋರಿಗೆಲ್ಲ ಪರವಾಗಿಲ್ಲ, ಹೌದು ತೀರಾ ನಾವು 6 ವರ್ಷ ಆಗ್ಬೇಕು ಅನ್ನೋದೇನು ಬೇಡ. ಒಂದು 30 days 45 days ರಿಲ್ಯಾಕ್ಸೇಷನ್ ಕೊಡ್ಲಿ. ಬಟ್ 5 years 5 months ನೋ ಚಾನ್ಸ್. ನೋ ಚಾನ್ಸ್. ಆ ಥರ ಕೇಳ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಈ ಸರ್ಕಾರನೇ ನಾಳೆಗೆ ಒಂದು ಕ್ವಾಲಿಟಿ ಸ್ಟೂಡೆಂಟ್ಸ್ನ ಪ್ರೊಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಿಮಗೆ ಮೆದುಳು ಆ ಬ್ರೈನ್ ಅದಕ್ಕೆ ರೆಡಿನೇ ಆಗಿರಲ್ಲ 1ನೇ ಕ್ಲಾಸ್ಗೆ. ಸೊ 5 ವರ್ಷ 5 ತಿಂಗಳು ಮಗು ಬಂದು 1ನೇ ಕ್ಲಾಸಲ್ಲಿ ಕೂತ್ಕೊಂಡು ಆ 1ನೇ ಕ್ಲಾಸಿಗೆ ತಕ್ಕಂಗೆ ಪಾಠಗಳು ಕೇಳೋದು ಬರೆಯೋದು ಎಲ್ಲ ಮಾಡಬೇಕಲ್ಲ, ಆವಾಗ ಅದಕ್ಕೆ ಬರೆಯೋಕ್ಕಾಗಲ್ಲ. ಸೊ 1ನೇ ಕ್ಲಾಸಲ್ಲಿ ಯಾವಾಗ ಫೌಂಡೇಶನ್ ಇರಲ್ವೋ 2-3 ಹಾಗೆ ಬರುತ್ತೆ. ಕ್ವಾಲಿಟಿ ಆಫ್ ದ ಎಜುಕೇಶನ್ ಅಲ್ಲೇ ಹೊರಟೋಗುತ್ತೆ. ಫೌಂಡೇಶನ್ ಸ್ಟ್ರಾಂಗ್ ಇರಲ್ಲ.